Hello everyone, welcome to Sankalp Learning Solutions. Let us see question number 7 of chapter Classification of Elements and Periodicity in Properties. Consider these oxides: beryllium oxide, aluminum oxide, silicon dioxide, tetraphosphorus decoxide. Which of the following sequences correctly shows increase in acidic character? We know that non-metallic oxides show acidic character. So ಇಲ್ಲಿ ನಾವು non-metallic ಆಕ್ಸೈಡ್ಸ್ ಅನ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಯಾವುದು ಜಾಸ್ತಿ ನಾನ್ ಮೆಟಲ್ ಇದೆ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಯಾವ್ದಕ್ ಜಾಸ್ತಿ ಇದೆ, ಅದರ ಆಕ್ಸೈಡು ಜಾಸ್ತಿ ಅಸಿಡಿಕ್ ಕ್ಯಾರೆಕ್ಟರ್ ಅನ್ನ ತೋರಿಸ್ತಾ ಇರುತ್ತೆ. ಓಕೆ, ಸಿ ಫಾಸ್ಫರಸ್, ಸಿಲಿಕಾನ್, ಅಲ್ಯೂಮಿನಿಯಂ ಮತ್ತೆ ಬೆರಿಲಿಯಂ ಅಲ್ಲಿ ಯಾವುದು ಜಾಸ್ತಿ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅನ್ನ ತೋರಿಸುತ್ತೆ? Yes, non-metallic character increases across the period as we move from left to right. So, yes, phosphorus. ಅಲ್ವಾ? ಅದಾದ್ಮೇಲೆ ಯಾವುದು? ಸಿಲಿಕಾನ್. ಅದಾದ್ಮೇಲೆ ಅಲ್ಯೂಮಿನಿಯಂ. ಅದಾದ್ಮೇಲೆ ಬೆರಿಲಿಯಂ. ಸೊ, ಕರೆಕ್ಟ್ ಸೀಕ್ವೆನ್ಸ್ ಯಾವ್ದು ಬರುತ್ತೆ? ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಯಾವ್ದಕ್ಕಿರುತ್ತೆ? P4O10. ಸೊ, ಎ ಮತ್ತೆ ಸಿ ಅನ್ನ ನೀವು ಎಲಿಮಿನೇಟ್ ಮಾಡ್ಬಿಡ್ಬೋದು. ಈಗ ಕಾಂಪಿಟೇಷನ್ ಈಸ್ ಇನ್ ಬಿಟ್ವೀನ್ ಬಿ ಅಂಡ್ ಡಿ. ಓಕೆ, P4O10 ಎರಡಕ್ಕಿದೆ. ಅದಾದ್ಮೇಲೆ SiO2, ಸಿಲಿಕಾನ್ ಮತ್ತೆ ಅಲ್ಯೂಮಿನಿಯಂ ಕಂಪೇರ್ ಮಾಡಿದಾಗ ಅಲ್ಯೂಮಿನಿಯಂ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಸೊ SiO2, ಎಸ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. Beryllium oxide, aluminum oxide, silicon dioxide, and P4O10. This is the order. Thank you.